ಯಾರು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಅವರಿಗೆ ಖಂಡಿತ ಒಂದಲ್ಲ ಒಂದು ದಿನ ಅವರಿಗೆ ಉತ್ತಮ ಅವಕಾಶ ಮನೆ ಬಾಗಿಲಿಗೆ ಅದಾಗೆ ಒದಗಿ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಮಂಜೇಗೌಡರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಯಾರು ಏನ್ ಹೇಳಿದ್ರು ಕೂಡ ನೀವು ಇಲ್ಲ ಅನ್ನುವ ಮಾತೇ ಇಲ್ಲ. ಇಡೀ ಜಿಲ್ಲಾ ಕಾಂಗ್ರೆಸ್ಸಿನ ಎಲ್ಲ ಜನರ ಅಭಿಮಾನ, ಆರೈಕೆ, ಶ್ರೀರಕ್ಷೆ ಮಂಜೇಗೌಡರ ಮೇಲೆ ಇರ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಮಂಜೇಗೌಡರು ನೀವು ಎಲ್ಲ ಸೇರಿ ಪಕ್ಷವನ್ನ ಚೆನ್ನಾಗಿ ಕಟ್ಟೋಣ. ಹಾಗೇನೆ ಈಗ ಮಂಜೇಗೌಡರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. 8 ವರ್ಷ ಆಯಿತು ಅವರು ಬ್ಲಾಕ್ ಅಧ್ಯಕ್ಷರಾಗಿ. 8 ವರ್ಷದಿಂದಲೂ ಸತತವಾಗಿ ಪಕ್ಷದ ಏನು ಕೆಲಸವನ್ನ ಮಾಡಬೇಕು ಎಲ್ಲರ ಒಡಗೂಡಿ ಏನು ಕೆಲಸವನ್ನ ಮಾಡಿದರೆ ಇವತ್ತು ತುಂಬಾ ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡಿದ್ದಾರೆ. ಏನು ಅಧಿಕಾರವನ್ನ ಆಸೆ ಪಡದೆ ಕೆಲಸದ ಮೇಲೆ ಹಾಗೂ ತಮಗೆ ಕೊಟ್ಟ ಜವಾಬ್ದಾರಿಯನ್ನು ನಡೆಸಿಕೊಂಡು ಹೋಗೋದ್ರಲ್ಲಿ ನಿಷ್ಠಾವಂತರಾಗಿದ್ದಾರೆ. ಇವತ್ತು ಒಂದು ಉತ್ತಮ ಅವಕಾಶ ಬಂದಿದೆ. ಚಿಕ್ಕಮಗಳೂರು ನಗರ ಅಂತ ಹೇಳಿದ್ರೆ ಒಂದು ಸುಂದರವಾದ ನಗರ. ಈ ನಗರವನ್ನ ಇನ್ನಷ್ಟು ಸುಂದರವಾಗಿ ಮಾಡಬೇಕು. ಯಾವುದೇ ಸಂದರ್ಭದಾಗಲಿ ಹಗಲು ರಾತ್ರಿ ಎನ್ನದಲ್ಲೇ ಜಾತ್ಯತೀತವಾಗಿ ಕೆಲಸ ಮಾಡಿರಂತ ಮಂಜೇಗೌಡರು. ಆ ಭುವನೇಶ್ವರಿ ಅವರಿಗೆ ಈ ಶಕ್ತಿ ಅಲ್ಲ. ಯಾರಿಗಾರು ಅಧಿಕಾರ ಸಿಕ್ಕಿದ್ರು ಅವರಾಗಲೇ ಬೇರೆಯವರಿಗೆ ಸಮರ್ಥನೆ ಮಾಡ್ಕೊಂಡ್ರೆ ಅಯ್ಯೋ ನನಗೆ ತಪ್ಪಿಲ್ಲವಲ್ಲ, ಪರವಾಗಿಲ್ಲ, ನಂಗೆ ಮುಂದೆ ಇರುತ್ತೆ ಅಂತ ಗೆಲ್ಲಬೇಕಾಯಿತು. ಅದರಲ್ಲಿ ಹಲವಾರು ವಿಚಾರಗಳಲ್ಲಿ ಊರಿನ ಹಿರಿಯರ ಪಂಚಾಯಿತಿಯಿಂದ ನಾನು ಅವತ್ತು ವಂಚಿತ ಆಗಬೇಕಾಯಿತು, ಆಗಲಿಲ್ಲ. ಆದರೆ ಅದೇ ಛಲದಲ್ಲಿ ಕೆಲಸವನ್ನು ಮಾಡಿ 2000 ಇಸ್ವಿಯಲ್ಲಿ ನಾನು ಗೆಲ್ಲಬೇಕಾಯಿತು. ಅದಕ್ಕೆ ಮೂಲ ಕಾರಣಕರ್ತರು ಅಂತಂದರೆ ಇವತ್ತು ಈ ಮಟ್ಟಕ್ಕೆ ತರೋದಕ್ಕೆ ನನ್ನ ಐನಹಳ್ಳಿಯ ಇಡೀ ಬಂಧುಗಳು ಇವತ್ತು ನನ್ನ ಅವತ್ತಿಂದ ಇವತ್ತಿನವರು ಕೂಡ ಬೆನ್ನೆಲುಬಾಗಿ ನಿಂತಿದ್ದಾರೆ. ಪಂಚಾಯಿತಿಯಲ್ಲಿ 4 ಬಾರಿ ಗೆಲ್ಲಬೇಕು ಅಂತಂದರೆ ಅದು ಸಾಮಾನ್ಯ ಅಲ್ಲ. ಒಬ್ಬ ಶಾಸಕರು ಒಂದು ಸಾರಿ ಗೆದ್ದು 2ನೇ ಸಾರಿ ಗೆಲ್ಲೋದು ಸುಲಭ. ಆದರೆ ಗ್ರಾಮ ಪಂಚಾಯಿತಿಯಲ್ಲಿ ಸತತವಾಗಿ ಗೆಲ್ಲಬೇಕು ಅಂದರೆ ಅದು ಜನರ ಆಶೀರ್ವಾದ ಮತ್ತು ಆ ಸಮಾಜದ ಆಶೀರ್ವಾದ. ಆದರೆ ಕೆಲವು ಮಾರ್ಗಸೂಚಿಯ ವ್ಯತ್ಯಾಸದಲ್ಲಿ ಸಮಾಜವನ್ನು ಗುರುತು ಮಾಡುವಂಥ ಕೆಲಸದಲ್ಲಿ ಕೈ ತಪ್ಪಾಯಿತು. ಆದರೆ ಅದಕ್ಕೆ ಅಂಜಿಕೆಗೆ ಒಳಗಾಗದೆ ಅವತ್ತಿಂದ ಮತ್ತೊಮ್ಮೆ ನಾನು ಎಲ್ಲ ನಾಯಕರ ವಿಶ್ವಾಸದಲ್ಲಿ ಪಕ್ಷದ ಕೆಲಸ ಮತ್ತು ಎಲ್ಲ ಯಾವುದೇ ಒಂದು ಸರ್ಕಾರ ಬಂದರೆ ಅಧಿಕಾರ ಶಾಶ್ವತಗಿರೋದಿಲ್ಲ. ಕೇವಲ ನಮಗಿರ್ತಕ್ಕಂಥದ್ದು 5 ವರ್ಷದ ಅವಧಿಯಲ್ಲಿ ನಾವೇನು ಒಳ್ಳೆಯ ಕೆಲಸವನ್ನು ಮಾಡ್ತೇವೋ ಅದನ್ನು ಮತ್ತೊಮ್ಮೆ ಜನ ಪ್ರೀತಿ ಮಾಡ್ತಾರೆ. ಅಂಥ ಕೆಲಸವನ್ನು ಮಾಡಲೇಬೇಕು ಅಂತಕ್ಕಂಥ ಶಪಥ ಮಾಡ್ಕೊಂಡು ನನ್ನೆಲ್ಲ ಆತ್ಮೀಯ ಸ್ನೇಹಿತರುಗಳು ಇಲ್ಲ ನೀವು ಈ ಕೂತ್ರಾಗಲ್ಲ, ನಿಮಗೆ ಯಾವ ಕಾರಣಕ್ಕೂ CD ಅಧ್ಯಕ್ಷರು ಸಿಗಲ್ಲ ಅಂತಿದ್ರು. ಆದರೆ ಈ ಬಾರಿ ಏನು 2023ರಲ್ಲಿ ನಾನು 24ರಲ್ಲಿ ಭಾಳ ಶ್ರಮಪಟ್ಟೆ, ಆದರೆ ನನಗೆ ಅವಕಾಶ ಸಿಗಲಿಲ್ಲ. ಈ ಬಾರಿ ಯಾವುದೇ ನಾಯಕರನ್ನು ಕೂಡ ಕೇಳಕ್ಕೆ ಹೋಗಲಿಲ್ಲ. ನನ್ನ ಕೆಲಸ ಮಾಡಿದರೆ ನಾನು ಗುರುತು ಮಾಡಿ ಒಂದು ಅವಕಾಶ ಕೊಡಲಿ, ಇಲ್ಲ ಅಂತಂದರೆ ಬೇಡ, ಏನು ಮಾಡೋಕ್ಕಾಗುತ್ತೆ, ಅಧಿಕಾರ ಏನು ಶಾಶ್ವತಗಿರೋದಿಲ್ಲ, ಜನಗಳ ಜೊತೆ ಅಂತೂ ನಿಕಟ ಸಂಪರ್ಕ ಇರ್ತೀವಿ ಅಂತಿದ್ದು. ಆದರೆ ನಮ್ಮ ಜನಪ್ರಿಯ ಶಾಸಕರು SD ತಮ್ಮಯ್ಯನವರು ನನ್ನ ಬೆನ್ನೆಲುಬಾಗಿ ಇವತ್ತು ಒಂದು ವಿಷಯವನ್ನು ಕೂಡ ತಿಳಿಸದೆ ಹೇಳದೆ ಸಂಬಂಧಪಟ್ಟಂಥ ಎಲ್ಲ ಲೆಟರ್ನ ರೆಡಿ ಮಾಡ್ಕೊಂಡು ನಮ್ಮ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಹತ್ರ ಜಾಟ್ ಸಾಹೇಬರು ಮತ್ತು ಬೈರುತಿ ಸುರೇಶ್ ಅವ್ರನ್ನ ಕರ್ಕೊಂಡೋಗಿ ಸಹಿ ಮಾಡಿಸ್ಕೊಂಬಂದು ನಮ್ಮೂರಿನಲ್ಲಿ ಜಾತ್ರೆ ಲಕ್ಕಮ್ಮ ದೇವಾಲಯವನ್ನು ನಾವು ಕಟ್ಟಿದ್ವಿ. ಅವತ್ತು ಮೀಸಲು ತಗೊಂಡು ಹೋಗ್ತಿದ್ದು ರಜನ ಅವತ್ತು ಮೀಸಲು ತಗೊಂಡು ಹೋಗುವಂಥ ಸಂದರ್ಭದಲ್ಲಿ ನಮ್ಮನೆಯಿಂದ ಎಲ್ಲ ದೇವರನ್ನು ಕರ್ಕೊಂಡು ನಮ್ಮ ಹಳೆ ಮನೆ ಹತ್ರ ಹೋಗ್ಬೇಕಾದ್ರೆ MLA ಅವರೇ ಫೋನ್ ಮಾಡಿದರು, ಮಂಜೇಗೌಡ್ರೆ ಇವತ್ತು ಯಾವುದು ನಿಮ್ಮ ದೇವಸ್ಥಾನ ಓಪನ್ ಆಗ್ತಿದೆ ಅಂದರು. ಲಕ್ಕಮ್ಮ ದೇವಸ್ಥಾನ, ದೇವರಿಗೆ ನೀವು ಕೈ ಮುಗಿರಿ, ನಿಮ್ಮದು ಮುಖ್ಯಮಂತ್ರಿಗಳು ಸಹಿ ಮಾಡಾಯಿತು, ನೀವು CD ಅಧ್ಯಕ್ಷರು ಅಂದರು. ಅವತ್ತೇ ಒಂದು ದೇವರ ಕೆಲಸ, ಒಂದು ಜನರ ಕೆಲಸ, ಭಕ್ತಿ ಭಾವನೆಯಿಂದ ಮಾಡಿದರೆ ಒಂದಲ್ಲ ಒಂದು ದಿನ ಫಲ ಸಿಗುತ್ತೆ ಅನ್ನೋದಕ್ಕೆ ನಾವು ಕೇವಲ 1 ವರ್ಷದಲ್ಲಿ ದೇವಸ್ಥಾನ ಕಟ್ಟಿದ್ವಿ. ಆ ಪ್ರತಿಫಲವಾಗಿ ತಾಯಿ ಲಕ್ಕಮ್ಮ ಲಕ್ಷ್ಮಿ ನಮಗೆ ಒದಗಿದ್ದು ಅವರ ಏನು ಉದ್ಘಾಟನೆ ಸಂದರ್ಭದಲ್ಲಿ ನಾನು CD ಅಧ್ಯಕ್ಷರು ಅಂತಕ್ಕಂಥ ವಿಚಾರದಲ್ಲಿ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಜನಪ್ರಿಯ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಇವರೆಲ್ಲ ಸೇರಿ ಅದರ ಜೊತೆಯಲ್ಲಿ ವಿಶೇಷವಾಗಿ ನನಗಿವತ್ತು ನನಗೊಂದು ಹೆಮ್ಮೆ ಇದೆ. ಅವಿರೋಧವಾಗಿ ಯಾವುದೇ ಒಬ್ಬ ಕಾರ್ಯಕರ್ತನೂ ಕೂಡ ವಿರೋಧ ಮಾಡದೆ ಎಲ್ಲ ನಾಯಕರು ಬೂತ್ ಅಧ್ಯಕ್ಷರಿಂದ ಹಿಡಿದು ಕಾರ್ಯಕರ್ತರು ಎಲ್ಲರೂ ಸೇರಿ ನನ್ನ ಅಧ್ಯಕ್ಷ ಆಗಿದ್ದಕ್ಕೆ ಎಲ್ಲೂ ವಿರೋಧ ಮಾಡದೆ, ಎಲ್ಲೂ ಕೂಡ ಮನಸ್ತಾಪವನ್ನು ವೈಮನಸ್ಸು ಮಾಡದಲ್ಲಿ ನನಗೆ ಆಶೀರ್ವಾದ ಮಾಡುವಂಥ ಕೆಲಸವನ್ನು ಮಾಡಿದ್ದಕ್ಕೆ ನಾನಿವತ್ತು ನನ್ನ ಪಕ್ಷದ ನಾಯಕರು, ಕಾರ್ಯಕರ್ತರು, ಬಂಧುಗಳಿಗೆ ಮತ್ತು ತುಂಬ ಹೃದಯದ ಚಿರಋಣಿಯಾಗಿ ಬಾಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಗುರಿ ಇಷ್ಟೇ, ನಗರದ ಅಭಿವೃದ್ಧಿ ಆಗಬೇಕು. ಏನು ದೀನ ದಲಿತರಿರ್ಬೋದು, ಬಡವರಿರ್ಬೋದು, ಶೋಷಿತ ವರ್ಗ ಇರ್ಬೋದು, ಯಾವುದೇ ಸಮಾಜದ ಕಷ್ಟದಲ್ಲಿರ್ತಕ್ಕಂಥವರಿಗೆ ಸ್ಪಂದಿಸುವಂಥ ಕೆಲಸವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅಡಿಯಲ್ಲಿ ಅವರು ಕೊಟ್ಟಂಥ ಮಾರ್ಗದರ್ಶನದಲ್ಲಿ ಅವರು ನೀಡಿದಂಥ ಸೇವೆಯಲ್ಲಿ
ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೇನೆ. ಯಾರಿಗೂ ನೋವಾಗದ ರೀತಿಯಾಗಿ ಕೆಲಸ ಮಾಡುವಂಥದ್ದನ್ನು ನನ್ನ ಮೊದಲನೆಯ ಗುರಿಯನ್ನು ಅಳವಡಿಸೋಣದೇ ಯಾರಿಗೂ ನೋವಾಗದ ರೀತಿಯಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಅವರ ಕಷ್ಟಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತೇನೆ. ಹಾಗೂ ಪಕ್ಷಕ್ಕೆ ಮತ್ತು ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಸಂಪೂರ್ಣ ಹೊಣೆಗಾರಿಕೆಯನ್ನು ಹೊತ್ತಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ತಮ್ಮಯ್ಯನವರಿಗೆ ಚ್ಯೂತಿ ಬರದ ರೀತಿಯಾಗಿ ನಮ್ಮ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷ ಮತ್ತು ಇಡೀ ನಗರದ ಎಲ್ಲ ವರ್ಗದ ಸಮಾಜದ ಎಲ್ಲ ಜನರ ಪ್ರೀತಿ ವಿಶ್ವಾಸಕ್ಕೆ ನಾನು ಪಾತ್ರರಾಗಿ ಹೋಗ್ತೇನೆ. ಅಧಿಕಾರವನ್ನು ಕೊಟ್ಟಂಥ ಸಂದರ್ಭ ಇರ್ಬೋದು, ಇದು ಶಾಶ್ವತ ಇರುವುದಿಲ್ಲ. ಇರುವಂಥ ಸಮಯದಲ್ಲಿ ದೇವರಾಜನ ಹೇಳ್ದಂಗೆ ಇವತ್ತು ಹಿಂದೆ ಇಲ್ಲಿ ML ಮೂರ್ತಿಯವರು ಮತ್ತು ಶ್ರೀಧರ್ ಗೌಡರು ಕಲ್ಯಾಣ ನಗರನ ಏನು ಇದನ್ನು ಲೇಔಟ್ ಮಾಡಿದರು, ಇಲ್ಲಿಂದ ಕಣವೆ ರುದ್ರೇಶ್ವರೆಗೂ ಕೂಡ ಎಷ್ಟು ಅಭಿವೃದ್ಧಿಯಾಗಿ ಹೊಂದ್ತಾ ಇದೆ, ಎಷ್ಟು ಮನೆಗಳು ಇಲ್ಲಿ ಇರ್ತಕ್ಕಂಥ ಹೆಚ್ಚು ಜನ ಭಾಳ ಸಂತೋಷ ಆಗುತ್ತೆ. ಇದು ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು, ರಾಜಕಾರಣಿಗಳು ಇರ್ಬೋದು ಹಾಗೂ ಎಲ್ಲ ವರ್ಗದ ಜನರು ಈ ಭಾಗದಲ್ಲಿರ್ತಾರೆ. ಇದೇ ರೀತಿಯಾಗಿ ಚಿಕ್ಕಮಗಳೂರು ನಗರದ ಸುತ್ತಮುತ್ತ ಇದೇ ವಾತಾವರಣ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದೇ ನಮ್ಮ ಗುರಿ. ಅದಕ್ಕೆ ನಮ್ಮೆಲ್ಲ ನಾಯಕರು ಮತ್ತು ಹಿರಿಯರ ಆಶೀರ್ವಾದ ಪಡೆದು ಆ ಕೆಲಸವನ್ನು ಮಾಡ್ತೇನೆ.